ಹಾಯ್ ಫ್ರೆಂಡ್ಸ್, ಇವತ್ತು ಮೊಸರನ್ನ ಮಾಡೋಣ. ಮೊಸರನ್ನ ಅಂತಂದ್ರೆ ನಿಮಗೆಲ್ಲ ಏನಂತಂದ್ರೆ ನಾರ್ಮಲ್ ಅಕ್ಕಿಯಿಂದ ಮೊಸರನ್ನ ಮಾಡೋದು ಗೊತ್ತೈತಿ. ಬಟ್ ಈಗ ನಾವು ಸ್ಪೆಷಲ್ ಮೊಸರನ್ನ ಮಾಡೋಣ. ಇವು ನೋಡಿರಿ, ಇವು ಬಾರ್ಲಿ ಏನ್ರಿ, ಗೋಧಿ ಹೆಂಗೆ ಕಾಣಿಸ್ತಾವೆ ನೋಡಲಿಕ್ಕೆ. ಇವು ಬಾರ್ಲಿ ಅಂತಾರೆ ಇದಕ್ಕೆ. ಇವು ಬಾರ್ಲಿಯಿಂದ ಮೊಸರನ್ನ ಮಾಡೋಣಂತ. ಇವನ್ನ ಏನು ಮಾಡಬೇಕು, ನೆನೆಹಾಕಬೇಕು. ರಾತ್ರಿ ನೆನೆಹಾಕಬೇಕು, ಸ್ವಚ್ಛಗೆ ತೊಳೆದು ನೆನೆಹಾಕಬೇಕು. ನೋಡಿರಿ, ಒಂದು 3-4 ಸಲ ತೊಳೆದು ನೆನೆಹಾಕಿನಿ. ಈಗ ಹೆಂಗೆ ಹುಗ್ಗಿ ಅಕ್ಕಿ ಆಗ್ತೈತಲ್ಲ ಅದೇ ಥರ ಆಗ್ತೈತಿ. ಇದನ್ನ ಕುಕ್ಕರ್ನಾಗಿಟ್ಟು ಬೇಯಿಸಬೇಕು. ನೋಡಿರಿ, ಇದೆಲ್ಲ ಕುದ್ದೈತಿ. ಈಗ ಸ್ವಲ್ಪ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣಂತ. ಯಾಕಂದರೆ ಇದು ಸ್ವಲ್ಪ ಕಾಳು ಅನ್ನಿಸ್ತೈತಲ್ಲ, ಅದ್ರ ಸಂಬಂಧ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ಯಾಕಂದ್ರೆ ಬಾರ್ಲಿ ಯಾವಾಗಲೂ ಸ್ವಲ್ಪ ಬಿರುಸಿರ್ತೈತಿ. ಈ ಹುಗ್ಗಿ ಅಕ್ಕಿನೂ ಬಿರುಸೇ ಇರ್ತೈತಿ, ಅದ್ರಂಗೆ ಬಾರ್ಲಿನೂ ಬಿರುಸಿರ್ತೈತಿ. ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣಂತ. ನೋಡಿರಿ, ಈ ರೀತಿ ಇದನ್ನು ರುಬ್ಕೊಂಡೀನಿ. ಈಗ ಇದ್ರಾಗ ಉಪ್ಪು ಹಾಕೋಣಂತ, ಕೆಂಪು ಉಪ್ಪು ಮತ್ತು ಮೊಸರು ಹಾಕೋಣಂತ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಂತ. ಮತ್ತು ಗಟ್ಟೆಂದು ಮೊಸರು ಹಾಕೊಳ್ಳೋಂತ. ಇದೆಲ್ಲ ಮಿಕ್ಸ್ ಮಾಡೋಣಂತ. ಈಗ ಹೆರ್ಚಿದ್ದು ಸೌತೆಕಾಯಿ ಹಾಕೊಳ್ಳೋಣ ಮತ್ತು ಗಜ್ಜರಿ ಹಾಕೊಳ್ಳೋಣಂತ. ಮತ್ತು ಮೊಳಕೆ ಒಡಿಸಿದ್ದು ಕಾಳು ಹಾಕೊಳ್ಳೋಣಂತ. ಇದು ಬಾರ್ಲಿ ಮೂತ್ರಕೋಶದಲ್ಲಿ ಹಳ್ಳನ್ನು ಕರಗಿಸುವ ಶಕ್ತಿ ಇದರಲ್ಲೈತಿ. ಉರಿ ಮೂತ್ರ ಕಡಿಮೆ ಆಗ್ತೈತಿ. ದೇಹದಲ್ಲಿರುವ ಉಷ್ಣಾಂಶವನ್ನು ಈ ಬಾರ್ಲಿ ಕಡಿಮೆ ಮಾಡ್ತೈತಿ. ಬಹಳ ತಂಪಿದು ಬಾರ್ಲಿ. ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ನ ಇದು ಕಡಿಮೆ ಮಾಡ್ತೈತಿ. ಅಷ್ಟೊಂದು ಶಕ್ತಿ ಇದು ಬಾರ್ಲಿಯಲ್ಲಿದೆ. ನೋಡಿ, ಇದನ್ನೆಲ್ಲ ಈಗ ಮಿಕ್ಸ್ ಮಾಡೀನಿ. ಎಲ್ಲ ಪ್ರೋಟೀನ್ ಕೂಡ ಇದೆ. ಗಜ್ಜರಿ ಐತಿ, ಸೌತೆಕಾಯಿ, ಮೊಳಕೆ ಒಡಿಸಿದ ಕಾಳುಗಳು. ಬೇಸಿಗೆಯಲ್ಲಿ ಈ ರೀತಿ ತಂಪಾದ ಆಹಾರವನ್ನು ಸೇವನೆ ಮಾಡಬೇಕು. ನೋಡ್ರಿ, ಈಗ ಬಾರ್ಲಿ ಮೊಸರನ್ನ ರೆಡಿಯಾಗಿದೆ. ಬ್ರೇಕ್ಫಾಸ್ಟಿಗೆ ಮೇಲ್ಗಡೆ ಗಾರ್ನಿಷ್ಗೆ ಸ್ವಲ್ಪ ತುರಿದ ಗಜ್ಜರಿ ಮತ್ತು ಸೌತೆಕಾಯಿ, ಮೊಳಕೆ ಒಡಿಸಿದ್ದು ಕಾಳುಗಳನ್ನು ಹಾಕೊಳ್ಳೋಣ. ಡಿಲಿಷಿಯಸ್ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಬಾರ್ಲಿ ಮೊಸರನ್ನ. ಈಗ ಈ ಬಾರ್ಲಿಯಿಂದ ಪಾಯಸನೂ ಮಾಡ್ಬೋದು. ಈ ಹುಗ್ಗಿ ಹೆಂಗೆ ಮಾಡ್ತೀವಲ್ಲ ಹಂಗೆ ಬೆಲ್ಲ, ಡ್ರೈ ಫ್ರೂಟ್ಸು, ತುಪ್ಪ ಎಲ್ಲ ಹಾಕಿ ಇದನ್ನು ಪಾಯಸನೂ ಮಾಡ್ಬೋದು. ಅದೇ ರಾತ್ರಿ ನೀರಾಗಿ ನೆನೆಹಾಕಬೇಕು. ಮುಂಜಾನೆ ಕುಕ್ಕರ್ನ ಹಾಕಿ ಕುದಿಸಿ ಬೆಳಗ್ಗೆ ಎಲ್ಲ ಕಸಕಸಿ ಒಣ ಕೊಬ್ಬರಿ, ಏನು ಹುಗ್ಗಿ ಹೆಂಗೆ ಮಾಡ್ತೀವಲ್ಲ ಗೋಧಿ ಹುಗ್ಗಿ, ಅದರಂಗೆ ಬಾರ್ಲಿ ಹುಗ್ಗಿನೂ ನಾವು ಮಾಡ್ಬೋದು. ಈ ರೀತಿ ನೀವು ಆವಾಗಿವಾಗ ಇಂಥ ವೆರೈಟಿ ಮಾಡ್ಕೊಂಡು ತಿನ್ನಿರಿ. ಅದ್ರ ಜೊತೆನೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು.